ಕಣಿವೆ ನಾಡಲ್ಲಿ ಈಗಾಗಲೇ ಕಾಂಗ್ರೆಸ್ ಪ್ಲಸ್ ಎನ್ಸಿ ಯಾವ ರೀತಿ ಕಮಾಲ್ ಮಾಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಹರಿಯಾಣದಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಗೆಲುವು ಸಿಗ್ತಾ ಇರೋದು ಫಿಕ್ಸ್ ಆಗ್ತಾ ಇದೆ. 49 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ ಸಿಗ್ತಾ ಇದೆ. ಇದಿನ್ ಚೇಂಜ್ ಆಗಲ್ಲ. 11:30 12:30 ಕೂಲಿಂಗ್ ಪೀರಿಯಡ್. ಸಾಮಾನ್ಯವಾಗಿ ಸರಳ ಬಹುಮತದೊಂದಿಗೆ ಮುನ್ನಡೆಯನ್ನ ಬಿಜೆಪಿ ಕಾಯ್ದುಕೊಳ್ತಾ ಇದೆ. ಕನ್ಸಿಸ್ಟೆನ್ಸಿನ ಕಂಟಿನ್ಯೂಸ್ ಆಗಿ ಒಂದು 2 ಗಂಟೆಯಿಂದ ಕೂಡ ಕಂಟಿನ್ಯೂ ಆಗ್ತಾ ಇದೆ. 46 ಮ್ಯಾಜಿಕ್ ನಂಬರ್. 46ಕ್ಕಿಂತ ಹೆಚ್ಚು ಸರಳ ಬಹುಮತವನ್ನ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ಯಶಸ್ವಿ ಆದ ಹಾಗೆ ಕಾಣಿಸ್ತಾ ಇದೆ. 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾ ಇದೆ ಬಿಜೆಪಿ. ಎಷ್ಟೇ ವಿರೋಧಗಳ ಮಧ್ಯೆ ಕೂಡ ಜನ ಇವರನ್ನ ಸೋಲಿಸೋದಕ್ಕೆ ಕಾರಣ ನಮ್ಮ ಬಳಿ ಇಲ್ಲ ಅನ್ನೋದನ್ನ ಹೇಳಿದ ಹಾಗೆ ಕಾಣಿಸ್ತಾ ಇದೆ ಮತ್ತು ಜಾತಿಯ ಡೈನಾಮಿಕ್ಸ್ ಅಲ್ಲಿ ವರ್ಕೌಟ್ ಆದ ಹಾಗೆ ಕಾಣಿಸ್ತಾ ಇದೆ. ಇದು ಹರಿಯಾಣಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್. ಆದರೆ ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ 27. ಓಕೆ, ಹರಿಯಾಣ ಡೀಟೇಲ್ಸ್ ಬಂತು. ಹರಿಯಾಣದಲ್ಲಿ ಕಾಂಗ್ರೆಸ್ 35 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇದ್ರೆ ಬಿಜೆಪಿ ಕಳೆದ ಬಾರಿ 40 ಕ್ಷೇತ್ರಗಳಲ್ಲಿ ಗೆದ್ದುಕೊಂಡಿತ್ತು. ಈ ಸಲ 49 ಸೀಟ್ಗಳು ಆ್ಯಡ್ ಆನ್ ಆಗಿದೆ. ಡಿಸ್ಪೈಟ್ ಅಲ್ಲಿ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಕೂಡ 9 ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗ್ತಾ ಇದೆ ಅವರಿಗೆ. +9 ಅದು. ಆ್ಯಕ್ಚುಲಿ ಬಿಜೆಪಿ ಹರಿಯಾಣದಲ್ಲಿ ಎವಾಲ್ವ್ ಆಗಿರುವ ರೀತಿ ಇದೆಯಲ್ಲ, ಅದು ಬಹಳ ಆಶ್ಚರ್ಯ. 2009ರಲ್ಲಿ ಕೇವಲ 9 ಸೀಟ್ ಇತ್ತು ಅವ್ರ ಹತ್ರ, 4% ವೋಟ್ ಶೇರು. 2014ರಲ್ಲಿ ಮತ್ತೆ ನಂಬರ್ ಚೇಂಜ್ ಆಯಿತು. ಎಲ್ಲಿಗೆ 47ಕ್ಕೆ ಬಂದು ನಿಲ್ತು ಅದು. ನಂತರ 40, ಈಗ ಮತ್ತೊಂದು ಸಲ 49 ನಂಬರು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಕಳೆದ 3 ಎಲೆಕ್ಷನ್ನಲ್ಲೂ ಕೂಡ ನಾವು ಬಿಜೆಪಿ ಎವಾಲ್ವ್ ಆಗಿರುವಂತಹ ರೀತಿ ನೋಡ್ತಾ ಇದ್ರೆ ಬಿಜೆಪಿ ಅನ್ಸ್ಟಾಪಬಲ್ ಆಗಿದೆ ಹರಿಯಾಣದಲ್ಲಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಈ ಬಾರಿಯೂ ಕೂಡ ಬಿಜೆಪಿ ಇಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆಗಳಲ್ಲಿ ಬರಬಹುದು ಅನ್ನುವಂಥ ಸಣ್ಣ ನಿರೀಕ್ಷೆಯೂ ಕೂಡ ಇರಲಿಲ್ಲ ಮಮತಾ. ಕಳೆದ 2-3 ದಿನಗಳ ಹಿಂದೆ ಹರಿಯಾಣದ ಬಿಜೆಪಿ ನಾಯಕರನ್ನ ನಾವು ಮಾತನಾಡಿಸಬೇಕಾದಂಥ ಸಂದರ್ಭದಲ್ಲಿ ಖುದ್ದು ಅವ್ರಿಗೂ ಕೂಡ ಈ ಭರವಸೆ ಇರಲಿಲ್ಲ. ಅವರು ಕೂಡ ಕನಿಷ್ಠ 30-35 ಸ್ಥಾನಗಳು ಮಾತ್ರ ನಾವು ಗೆಲ್ಲಬಹುದು, ಇದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಪ್ರದೇಶವಾರು ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನು ಹೇಳಿದರು. ಬಿಜೆಪಿ ನಾಯಕರಿಗೆ ಈ ಪ್ರಮಾಣದ ಗೆಲುವು ಸಾಧ್ಯ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇರಲಿಲ್ಲ. ಆ ನಿರೀಕ್ಷೆಯು ಮೀರಿ ಈ ಬಾರಿ ಫಲಿತಾಂಶವನ್ನು ಕಂಡಿರುವಂಥದ್ದು. ಯಾಕೆಂದರೆ 10 ವರ್ಷದ ಆಡಳಿತ ನಡೆಸಿದ ಬಳಿಕವೂ ಕೂಡ ಸಹಜವಾಗಿ ಒಂದು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಜನರ ಮನಸ್ಸಲ್ಲಿ ಸಹಜವಾಗಿ ಬರುತ್ತೆ. ಹೀಗಾಗಿ ಈ ಒಂದು ಬದಲಾವಣೆ ಈ ಬಾರಿ ಆಗಬಹುದು ಅನ್ನುವಂಥದ್ದು ಬಿಜೆಪಿ ನಾಯಕರು ಕೂಡ ಅರ್ಥಕೊಂಡಿದ್ರು. ಅದ್ರ ಜೊತೆಗೆ ಅವರು ಚುನಾವಣೆಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರು. ಆದಾಗ್ಯೂ ಕೂಡ ಕಾಂಗ್ರೆಸ್ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಬಿಜೆಪಿ ನಾಯಕರು ಕೂಡ ಇಟ್ಕೊಂಡಿದ್ರು. ಆದಾಗ್ಯೂ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ನಡೆಸಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು 5 ಬಾರಿ ಹರಿಯಾಣದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಪ್ರಚಾರವನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ರು. ಇದ್ರ ಜೊತೆಗೆ ಕೆಳಮಟ್ಟದ ಸಂಘಟನೆಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಬಹುಶಃ ಈ ಎಲ್ಲ ಅಂಶಗಳು ಕ್ರೋಢೀಕರಣಗೊಂಡು ಈ ಬಾರಿ ಬಿಜೆಪಿಗೆ ಹೆಚ್ಚು ಸ್ಥಾನಗಳು ಬರಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.